ನಂತರ ವರ್ಷದ ಆದಮೇಲೆ ಬರುವಂಥದ್ದು ಯುಗ, ಇಷ್ಟು ವರ್ಷಕ್ಕೆ ಒಂದು ಯುಗ ಅಂತ. ಆ ಯುಗದಲ್ಲಿ ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ, ಕೃತಯುಗ, ಈ ರೀತಿ ಯುಗಗಳು. ಆ ಒಂದೊಂದು ಯುಗಕ್ಕೆ ಇಷ್ಟಿಷ್ಟು ವರ್ಷಗಳು ಅಂತ. ಅದರಲ್ಲಿ ಕಲಿಯುಗ, ಈಗ ನಾವಿರುವಂತಹ ಕಲಿಯುಗ ಇರುವುದರಲ್ಲಿ ಕಡಿಮೆ ವರ್ಷದ್ದಿದು, 4,32,000 ವರ್ಷ ಅಷ್ಟೇ ಈ ಕಲಿಯುಗದ್ದು. ಯಾಕಂತ ಹೇಳಿದ್ರೆ ದ್ವಾಪರಯುಗ ಇದರ ಡಬ್ಬಲ್ ಇದೆ, 8,64,000 ವರ್ಷ ಅದು. ಈ ಕಲಿಯುಗದ 3 ಪಟ್ಟಿರುವಂಥದ್ದು ತ್ರೇತಾಯುಗ, ಕಲಿಯುಗದ 4 ಪಟ್ಟಿರುವಂಥದ್ದು ಕೃತಯುಗ. ಹೀಗೆ 4 ಯುಗಗಳು. ಆ 4 ಯುಗಗಳೇನಿದೆ ಅದಕ್ಕಿಂತ ದೊಡ್ಡ ಕಾಲಗಣನೆ ಯಾವುದು ಅಂತ ಹೇಳಿದರೆ ಯುಗ ಚಕ್ರ ಅಂತ ಕರೀತಾರೆ. ಅಂದರೆ 4 ಯುಗಗಳೇನಿದೆ, ಯುಗಗಳ ಸೈಕಲ್, ಆ 4 ಯುಗಗಳು ತಿರುಗಿತು ಅಂತ ಹೇಳಿದ್ರೆ ಒಂದು ಯುಗ ಚಕ್ರ ಆಯಿತು ಅಂತ. ಇಂಥ ಯುಗ ಚಕ್ರ ಏನಂದರೆ ಅಂದರೆ ಒಂದು ಯುಗ ಚಕ್ರಕ್ಕೆ 43,20,000 ವರ್ಷ ಆಗ್ತದೆ.